ಎಸ್1 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜಾವೀದ್ ಇಕ್ಬಾಲ್ ಎನ್. ನೀವು ನೋಡ್ತಾ ಇದ್ದೀರಾ ಎಸ್1 ಕನ್ನಡ ನ್ಯೂಸ್. ಕ್ಯಾಲರ್ನೂರು KPS ಶಾಲೆ, ಕಿರಣ್ ಶಾಲೆ, ಜ್ಞಾನದೀಪಿಕಾ ಶಾಲೆ, ಎಲ್ಲ ಶಾಲೆ ಮಕ್ಕಳು ಸೇರಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಮಾಡಿದ್ದಾರೆ. ಮಕ್ಕಳು ಸ್ಪೀಚ್, ಬಹುಮಾನ ವಿತರಣೆ, ಮಕ್ಕಳು ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪೇಜ್ಗೆ ಫಾಲೋ ಮಾಡಿ. ನಿಮ್ಮ ವಯಸ್ಸು ನಿಮ್ಮ ಹಕ್ಕು. ಎಸ್1 ಕನ್ನಡ ನ್ಯೂಸ್. मेरा मुल्क मेरा देश मेरा ये वतन, शांति का उन्नति का प्यार का चमन। मेरा मुल्क मेरा देश मेरा ये वतन, शांति का उन्नति का प्यार का चमन। इसके वास्ते निसार है मेरा तन मेरा मन। ऐ वतन ऐ वतन ऐ वतन, जाने मन जाने मन जाने मन। ऐ वतन ऐ वतन ऐ वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। इसकी मिट्टी से बने तेरे मेरे ये बदन, इसकी धरती तेरे मेरे वास्ते गगन। इसने ही सिखाया हमको जीने का चलन, जीने का चलन। इसके वास्ते निसार है मेरा तन मेरा मन। ऐ वतन ऐ वतन ऐ वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। अपने इस चमन को स्वर्ग हम बनाएंगे, कोना कोना
ಕಡೆ ಇದ್ದಿದೆ, ಅಂಥದ್ರಲ್ಲಿ ಭಾರತ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು 4ನೇ ಸ್ಥಾನದ ಮಟ್ಟಕ್ಕೆ ಹೋಗಿದೆ. ನಿನ್ನೆ ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳು ರಾಷ್ಟ್ರಕ್ಕೆ ನೀಡಿದ ಸ್ಪೀಚಲ್ಲಿ KPSC ಶಾಲೆಯಲ್ಲಿ 600 ಮೇಲೆ ಅಂಕ ತಗೊಂಡ್ರೆ ಅವ್ರಿಗೆ 50,000 ರೂಪಾಯಿ ಬಹುಮಾನ ಕೊಡ್ಲಿಕ್ಕೆ ನಾವು ಬಯಸ್ತೇವೆ. ಈಗ ನಮ್ಮ ಸುರೇಶ್ ಅಣ್ಣ ಸರ್ ವತಿಯಿಂದ ಅನೀಫಾ ಖಾನಂ ಟಾಪ್ 1 ಇವಳು 573 ಅಂಕ, ದಿನಕರ್ ಎಲ್ 542 ಅಂಕ. ಇವರಿಬ್ಬರಿಗೆ ಸನ್ಮಾನ ಮಾಡಿದ ನಂತರ ಇಲಾಯಿ ಟ್ರಸ್ಟ್ ಅವರು ಮುಂದುವರಿಸ್ತಾರೆ. ಇದನ್ನು ನಮ್ಮ ರಾಜೇಶ್ ಸರ್ ಅವರು ನಡೆಸ್ಕೊಡ್ತಾರೆ. ಫರಾಜ್ ಖಾನ್ ಅದೇ ಸಲ್ಮಾನ್. ಜೋರಾದ ಚಪ್ಪಾಳೆ. ಇದು KPSC ಶಾಲೆಯ ಮಾನವರಿಯಾದ ರೀತಿ ಗಮನ KS, ಗಮನ KB, ಅನೀಫಾ ಖಾನಂ, ದಿನಕರ್ ಎಲ್, ಗಮನ KS, ಗಮನ KB, ಅಸ್ಕಿಯಾ ಫಿರ್ದೌಸ್, SD ಪಿಜಾ ಕೌಸರ್. ಈ 6 ಜನ ವಿಶೇಷವಾಗಿರ್ತಕ್ಕಂತಹ ಒಂದು ಟಾಪ್ ಸ್ಕೋರ್ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಎಲ್ಲರಿಗೂ ಜೋರಾದ ಚಪ್ಪಾಳೆಯನ್ನು ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸಲಿ ಅಂತೇಳಿ ಹಾರೈಸ್ತಾ ನೆರವೇರಿಸಿಕೊಂಡಂತಹ ಎಲ್ಲ ಗೌರವಾನ್ವಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ಸನ್ಮಾನವನ್ನು ಸ್ವೀಕರಿಸ್ತಾ ಇರ್ತಕ್ಕಂತಹ ಹನೀಫಾ ಖಾನಂ ಮೊದಲನೇ ಅಂದ್ರೆ 573 ಅಂಕಗಳನ್ನ ಪಡೆದಿರ್ತಕ್ಕಂಥವರು ಹನೀಫಾ ಖಾನಂ. ಅದೇ ರೀತಿ 2ನೇ ಸ್ಥಾನದಲ್ಲಿ ದಿನಕರ್ ಎಲ್ 86.72% ಅನ್ನ ತಗೊಂಡಿದ್ದಾನೆ. ಕವನ KS 522 ಅಂಕವನ್ನ ಪಡ್ಕೊಂಡು 83.52% ಅನ್ನ ತಗೊಂಡಿದ್ದಾನೆ. ಗಮನ KB 516 ಅಂಕವನ್ನ ತಗೊಂಡು 82.56% ಅನ್ನ ತಗೊಂಡಿದ್ದಾನೆ. ಅದೇ ರೀತಿ ಅಸ್ಕಿಯಾ ಫಿರ್ದೌಸ್ 499 ಅಂಕವನ್ನ ಪಡ್ಕೊಂಡು 79.84% ಅನ್ನ ತಗೊಂಡಿದೆ. ಅದೇ ರೀತಿ SD ಪಿಜಾ ಕೌಸರ್ 496 ಅಂಕಗಳನ್ನ ಪಡ್ಕೊಂಡು 79.36% ಅನ್ನ ಪಡ್ಕೊಳ್ಳೋದ್ರ ಮುಖಾಂತರ ಒಂದು ಉತ್ತಮವಾಗಿರ್ತಕ್ಕಂತಹ ಸಾಧನೆಯನ್ನ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೆ ಸನ್ಮಾನವನ್ನ ನಡೆಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರು ಅವರಿಗೆ ಸನ್ಮಾನವನ್ನ ನಡೆಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಮಕ್ಕಳೇ, ಇದು ನೋಡು ಏನನ್ಸುತ್ತೆ ನಿಮಗೆ? ಮ್ಯೂಸಿಕ್ ಜೊತೆ ಜ್ಞಾನ ಇದ್ದವರು ಎಲ್ಲ ಕಡೆ ಗುರುತಿಸಲ್ಪಡ್ತಾರೆ ಅಂತ ವಿಚಾರ. ಜೋರಾದ ಚಪ್ಪಾಳೆ. ನಮ್ಮ ನಿಮ್ಮದರ ಪರವಾಗಿ, ಶಾಲೆಯ ಪರವಾಗಿ, ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳು. ಕೀರ್ತಿಯನ್ನು ತಂದುಕೊಟ್ಟಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಕನಕದಾಸರ ಕ್ಷೇಮಾಭಿವೃದ್ಧಿ ಸಂಘ ಕ್ಯಾಲನೂರು ಮತ್ತೆ ಕೋಲಾರ ತಾಲೂಕು ಕೋಲಾರ ಇವ್ರಿಗೂ ರಾಧಿಕಾ ಮೇಡಮ್ ಅವರು ನಮ್ಮ ಶಾಲೆಯ ಕಚೇರಿ ಸಿಬ್ಬಂದಿ ಅಂತಂದ್ರೆ SD ಆಗಿ ಸುಮಾರು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಾರೆ. ಅವರು ವಯೋನಿವೃತ್ತಿಯನ್ನ ತೆಗೆದುಕೊಂಡು ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ಅವರ ನಿವೃತ್ತಿ ಜೀವನಕ್ಕೆ ದೇವರು ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು
ಸ್ವಾಗತಿಸೋಣ. ಜನಸಾಮಾನ್ಯರಿಗೆ ತಂದುಕೊಡ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು, ಈ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಈ ಮುಖಂಡರು. ಅವ್ರಿಗೆ ನಮ್ಮ ನೋಡಿ, ಅದೇ ರೀತಿ ನೂರುಲ್ಲಾ ಸರ್ ಅವರು ಕ್ಯಾಲ್ನೂರಲ್ಲಿ ಬಹಳ ಚಿರಪರಿಚಿತರು, ಮಾಜಿ ವಕ್ಫ್ ಬೋರ್ಡ್ ಸದಸ್ಯರು, ನಮ್ಮ ಸಂಸ್ಥೆಯ ಹಿತೈಷಿಗಳು. ನೋಡಿ, ಈ ಕಾರ್ಯಕ್ರಮ ಒಂದು ಸಿದ್ಧತೆಯನ್ನು ನಾವು 15 ದಿನಗಳ ಹಿಂದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂಚೂಣಿನಲ್ಲಿ ಇರ್ತಾರೆ. ಮತ್ತೆ ಊರಿನ ಯಾವುದೇ ಕಾರ್ಯಕ್ರಮ ಆಗಲಿ ಅವರಿಗೆ ಮತ್ತೆ ಅವರ ಕುಟುಂಬಕ್ಕೆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನ ಕೊಡಲಿ ಅಂತ ಹೇಳಿ ನಾನು ಸಂಸ್ಥೆಯ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ಜಾವೀದ್ ಅವ್ರಿಗೆ ಕೂಡ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ಇನ್ನೊಬ್ಬರು ನಮ್ಮ ಗ್ರಾಮ ಪಂಚಾಯಿತಿಯ ಮಂದರಾಜು ಸರ್ ಅವರಿಗೆ ಹೃತ್ಪೂರ್ವಕ ಸನ್ಮಾನ. ನಮ್ಮ ಶಾಲೆಯ ಮೇಲೆ ಅಗಾಧವಾದ ಅವ್ರಿಗೆ ಒಂದು ನೆರವಿದೆ. ಯಾಕೆ ಅಂದ್ರೆ ದಿನದ 24 ಗಂಟೆಗಳು ಕೂಡ ನಮ್ಮ ಶಾಲೆಗೆ ಯಾವುದೇ ದಯವಿಟ್ಟು ನಿಮ್ಮ ಶಿಕ್ಷಕರಿಗೆ ಸನ್ಮಾನ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಜೋರಾದ ಚಪ್ಪಾಳೆಗಳನ್ನು ಸ್ವಾಗತ ಕೊಡಬೇಕಾಗಿರುವಂತೆ ಜೋರಾದ ಚಪ್ಪಾಳೆ ಕೊಡಬೇಕು ಎಲ್ಲ ಶಿಕ್ಷಕರಿಗೂ. ಆಸೀನರಾಗಿರ್ತಕ್ಕಂಥ STMC ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವರೇ, ಗೌರವಾಧ್ಯಕ್ಷರಾಗಿದ್ದ ಅನಿಲ್ ಅವರೇ, ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ರಮೇಶ್ ಅವರೇ, ಮತ್ತೆ ನಿಕಟಪೂರ್ವ ಅಧ್ಯಕ್ಷರು STMC ಸುರೇಶ್ ಅವರೇ, ಗ್ರಾಮ ಪಂಚಾಯತಿ ಸದಸ್ಯರಾದ ರಾಮಣ್ಣವರೇ, ಲೋಕೇಶ್ ಅವರೇ, ನರಸಿಂಹಮೂರ್ತಿ ಅವರೇ, ಮತ್ತೆ ನಮ್ಮ ಎಲ್ಲ ನಿಲ್ಲುಫರ್ ಮೇಡಮ್ ಅವರೇ, ನೂರ್ ಅವರೇ, ಮತ್ತೆ ಸುಮಾರು ಜನ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಎಲ್ಲರ ಹೆಸರುಗಳನ್ನು ಹೇಳಕ್ಕೆ ಆಗೋದಿಲ್ಲ. ದಯವಿಟ್ಟು ಎಲ್ಲ STMC ಅಧ್ಯಕ್ಷರು, ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತೆ ಎಲ್ಲ ನಮ್ಮ ಊರಿನ ಮುಖಂಡರು ಹಾಗೂ ವಿದ್ಯಾರ್ಥಿಗಳು, ಈ ದಿವಸ ಇಡೀ ನಮ್ಮ ಭಾರತ ದೇಶ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. ಜೈ ಬೋಲೋ ಭಾರತ್ ಮಾತಾ ಕಿ, ಜೈ ಬೋಲೋ ಭಾರತ್ ಮಾತಾ ಕಿ. ಇಡೀ ದೇಶ ಈ ಒಂದು ದಿವಸ ಈ ಹಬ್ಬವನ್ನು ಮಾಡ್ಕೊತಾ ಇದೆ ಅಂದ್ರೆ, ಈ ಒಂದು ಹಬ್ಬ ಮಾಡ್ಕೊಳ್ಳಿಕ್ಕೆ ನಮ್ಮ ದೇಶದ ಮಹಾನ್ ವ್ಯಕ್ತಿಗಳು ತಮ್ಮ ಪ್ರಾಣವನ್ನ ರಕ್ತವನ್ನ ಚೆಲ್ಲಿ ನಿಮ್ಗೆ ಈ ದಿವಸ ಈ ಹಬ್ಬವನ್ನು ಮಾಡ್ಕೊಳ್ಳಿಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಮೇಯ್ನು 200 ವರ್ಷಗಳು ಆಂಗ್ಲರು ನಮ್ಮ ದೇಶವನ್ನು ಆಳ್ಬೇಕಾಗಿದೆ. ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟಿದ್ರೆ ಅವರು 200 ವರ್ಷಗಳು ನಮ್ಮ ದೇಶವನ್ನು ಆಳಕ್ಕೆ ದಾರಿ ಆಗ್ತಾ ಇರಲಿಲ್ಲ. ವಿದ್ಯಾರ್ಥಿಗಳೇ, ನಮ್ಮ ದೇಶ ಸೆಕ್ಯುಲರ್ ಸ್ಟೇಟ್, ಜಾತ್ಯತೀತ ರಾಷ್ಟ್ರ
ಆಗಿರೋದ್ರಿಂದ ಎಲ್ಲ ಜಾತಿ ಮತ ಬಂಧುಗಳು ಒಂದಾಗಿ ಈ ದೇಶದ ರಕ್ಷಣೆ ಮಾಡುತ್ತಾ ಇರ್ತಕ್ಕಂಥ ನಮ್ಮ ಯೋಧರಿಗೆ ಮತ್ತೊಂದು ಸಾರಿ ನಮಸ್ಕಾರ ಮಾಡಬೇಕು ಬಾರ್ಡ್ರಲ್ಲಿ. ಯಾಕಂದ್ರೆ ನಾವು ಇಷ್ಟೊಂದು ಸೌಖ್ಯವಾಗಿ ಹಬ್ಬವನ್ನು ಆಚರಣೆ ಮಾಡಿಕೊಡ್ತಾ ಇದೀವಿ ಅಂದ್ರೆ ಯಾವ ಕ್ಷಣದಲ್ಲಿ ಏನಾಗ್ತದೋ ಎಲ್ಲಿ ಸಾಯಿಸ್ತಾರೋ ಅಂತ ಪ್ರಾಣವನ್ನ ಮುಡುಪಾಗಿಟ್ಟು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ನಮ್ಮ ಯೋಧರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಕ್ಕಳೇ, ಈ ದಿವಸ ನಮ್ಮಲ್ಲಿ ಒಗ್ಗಟ್ಟು ಇದ್ದಿದ್ರೆ ಈ ದೇಶವನ್ನು 100 ವರ್ಷಗಳು ನಮ್ಮ ಆಂಗ್ಲರು ಆಡಕ ಆಗ್ತಾ ಇರಲಿಲ್ಲ. ಕಾರಣ ಒಂದೇನಪ್ಪ ಅಂದ್ರೆ ಅವರು ಈಸ್ಟ್ ಇಂಡಿಯಾ ಕಂಪನಿಯನ್ನ ಭಾರತದಲ್ಲಿ ಸ್ಟಾರ್ಟ್ ಮಾಡಿ ವ್ಯಾಪಾರಕ್ಕೋಸ್ಕರ ಬಂದವರು 200 ವರ್ಷಗಳು ನಮ್ಮ ದೇಶವನ್ನು ಆಳಿದ್ರೆ ಎಂತ ಒಂದು ದುರಭಿಮಾನ ಹೇಳಿ. ಯಾಕಂದ್ರೆ ಅವಾಗೇ ಓಡಿಸ್ಬೇಕಂತ ಹೇಳ್ಬಿಟ್ಟು ಸುಮಾರು ಜನ ಪ್ರಯತ್ನ ಮಾಡಿದ್ರು. ಅದರಲ್ಲಿ ನಮ್ಮ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಒಬ್ರು, ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒಬ್ರು, ಸುಮಾರು ರಾಜರು ನಮ್ಮ ದೇಶವನ್ನು ಓಡಿಸ್ಬೇಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಯಾಕಂದ್ರೆ ಈಗ ಟಿಪ್ಪು ಸುಲ್ತಾನ್ ಸುಮಾರು 3 ಸಾರಿ ಯುದ್ಧಗಳನ್ನ ಮಾಡಿದಾಗ ಹೈದರಾಬಾದ್ ನಿಜಾಮ್ ಏನ್ ಮಾಡ್ದ, ಬ್ರಿಟಿಷ್ ಅವ್ರ ಜೊತೆ ಸೇರ್ಕೊಂಡು ಟಿಪ್ಪು ಸುಲ್ತಾನ್ ನಿಜಾಮ್ ಮಾಡ್ದ. ಅವಾಗ ಟಿಪ್ಪು ಸುಲ್ತಾನ್ ಸೋತೋದ, ತಮ್ಮ ಪ್ರಾಣವನ್ನು ಬಲಿ ಕೊಟ್ಟ. ನೋಡಿ, ಈ ತರ ಸಂಗತಿಗಳಾದಾಗ ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನೀವೆಲ್ಲ ಒಂದಾಗಿ ಯಾರೋ ಒಬ್ರು ಇವತ್ತು ಒಂದು ದಿವಸ ಖುಷಿ ಆಗ್ತದೆ. ನೀವೆಲ್ಲ ವೇದಿಕೆ ಮೇಲೆ ಬಹುಮಾನಗಳನ್ನ ಪಡ್ಕೊತಾ ಇದ್ರೆ ನಮ್ಮ ದೇಶದ ಮುಂಚೂಣಿ ಕಾಣ್ತದೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನೀವು ಅದೇ ರೀತಿ ಯಶಸ್ಸನ್ನ ಕಾಣ್ತೀರ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಆಶಿಸುತ್ತೇನೆ. ಮತ್ತೊಂದಾಗಿ ಈ ದಿವಸ ನಮ್ಮ ದೇಶದ ಪ್ರಧಾನ ರಾಷ್ಟ್ರಪತಿಗಳು ಭಾಷಣ ಮಾಡಿದ್ರು. ಇವತ್ತು ಒಂದು ಕುಗ್ರಾಮದಲ್ಲಿ ITBT ಒಂದು ಕಂಪನಿಗಳು ಸ್ಟಾರ್ಟ್ ಆಗುವಂತ ಕಾಲ ಬಂದಿದೆ. ಯಾಕಂದ್ರೆ ಇವತ್ತು ಬೆಂಗಳೂರು ಇರ್ತಕ್ಕಂಥ ಇಸ್ರೋ ಕಂಪನಿ ಮತ್ತೆ ಅಮೆರಿಕದ ನ್ಯಾಷನಲ್ ಕಂಪನಿ ಚಂದ್ರಯಾನದಲ್ಲಿ ಇಬ್ಬರು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾರೆ. ಚಂದ್ರಲೋಕದಲ್ಲಿ ನಮ್ಮ ಮನುಷ್ಯವನ್ನು ವಾಸ ಮಾಡಕ್ಕೆ ಏನು ಅನುಕೂಲತೆ ಇದೆಯಾ ಇಲ್ವಾ ಅಂತ ಒಂದು ಕಾಲ ಬಂದಿದೆ. ಆ ಮಟ್ಟಕ್ಕೆ ನಮ್ಮ ಇಂಡಿಯಾ ಬಂದಿದೆ. ಇನ್ನು ಮುಂದೆ ಬೆಳಿಬೇಕಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಹೇಳ್ತಾ, ನೀವು ಬೆಳೆಸ್ತೀರ ಅಂತ ಹೇಳ್ಬಿಟ್ಟು ದೇಶ ರಕ್ಷಣೆಗೆ ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಾದ್ರು ಒಗ್ಗಟ್ಟಾಗಿ ನಿಭಾಯಿಸ್ತಾರೆ ಅಂತ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಶ್ರೀರಾಮಣ್ಣವರಿಗೆ ಎಲ್ರಿಗೂ 70ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು. ನೇರ ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ದಯವಿಟ್ಟು ಏನು ಕ್ಯಾಲ್ನೂರು ಹಾಗೂ ಇತರೆ ಗ್ರಾಮಗಳಿಂದ ಬಂದಿರ್ತಕ್ಕಂಥ ಮುಖ್ಯ ಅತಿಥಿಗಳು ಮಾತಾಡ್ಬೇಕಾದ್ರೆ ದಯವಿಟ್ಟು ಸಾವಧಾನವಾಗಿ ಕೇಳಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ಹೇಳ್ತಾ, ಕ್ಯಾಲ್ನೂರು ಗ್ರಾಮ ಪಂಚಾಯತಿಯಿಂದ ಇಲ್ಲಿ ಸೇರಿರ್ತಕ್ಕಂಥ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಶಿಕ್ಷಕ ವೃಂದದವರೇ ಹಾಗೂ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಕ್ಯಾಲ್ನೂರು ಸುತ್ತಮುತ್ತಲಿಂದ ಬಂದಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳೇ, ನಿಮ್ಮೆಲ್ಲರಿಗೂ ಕ್ಯಾಲ್ನೂರು ಗ್ರಾಮದ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಇಂಥ ಒಂದು ರಾಷ್ಟ್ರೀಯ ಕಾರ್ಯಕ್ರಮವನ್ನು ಕ್ಯಾಲ್ನೂರು KPS ಪ್ರೌಢಶಾಲೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ಯಾಲ್ನೂರು ಗ್ರಾಮ ಪಂಚಾಯತಿ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಈ ಶಾಲೆಯ ಎಲ್ಲ ಶ್ರಮ ಹಾಕಿ ಕಷ್ಟಪಟ್ಟಿರುವಂಥ ಎಲ್ಲ ಶಿಕ್ಷಕರಿಗೂ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಬಹಳ ಮುಖ್ಯವಾಗಿ ನಾವು ಗಮನಿಸಿದಂಥ ವಿಚಾರ, ಅವಾಗಲೇ ಏನು 6 ಜನ ಮಕ್ಕಳು ಸಾಲಾಗಿ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ರು. ಬಹಳ ಖುಷಿ ಆಗುತ್ತೆ. ದಾನಿಗಳು ಮುಂದೆ ಬಂದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ವೈಯಕ್ತಿಕವಾಗಿ ಬಹುಮಾನಗಳನ್ನ ನೀವೆಲ್ಲ ಗಮನಿಸಿರ್ಬೋದು. 50,000 ಒಬ್ಬ ವಿದ್ಯಾರ್ಥಿಗೆ ವೈಯಕ್ತಿಕ ಪ್ರಶಸ್ತಿನ ಘೋಷಣೆ ಮಾಡಿ ಎಷ್ಟು ಜನ ಆದರೂ ತಗೊಂಡ್ರು ನಾವು ಕೊಡ್ತೀವಿ ಅಂತ ಹೇಳಿದಂಥ ಒಬ್ಬ ಪ್ರೋತ್ಸಾಹಕರಿಗೆ ನೀವೆಲ್ಲರೂ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅವ್ರು ಗೌರವ ಸಲ್ಲಿಸಬೇಕು. ಅದೇ ರೀತಿ ನಿಮ್ಮೆಲ್ರಿಗೂ ಇನ್ನೂ ಒಂದಷ್ಟು ಜನ ಸಾರ್ವಜನಿಕರು ಮುಂದೆ ಬಂದು ಸಹಕಾರವನ್ನು ನೀಡ್ತಾರೆ. ಈ ಶಾಲೆ ಒಳ್ಳೆ ರಿಸಲ್ಟ್ ಬರಲಿ, ನಮ್ಮ ಊರಿಗೆ ಮತ್ತು ನಿಮ್ಮ ಎತ್ತ ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರು ತರಲಿ. ಅದೇ ರೀತಿ ನಿಮ್ಮ ಏನು ಖಾಸಗಿ ಶಾಲೆ ಸರ್ಕಾರಿ ಶಾಲೆಗಳು ಯಾವುದೇ ವಿದ್ಯಾರ್ಥಿಗಳಾಗಿರಲಿ, ಬಹಳ ಮುಖ್ಯವಾಗಿ ಯಾರು ಹೆಚ್ಚಿನ ಅಂಕ ಪಡಿತಾರೋ ಅವರಿಗೆ ಈ ಒಂದು ಸಾರ್ವಜನಿಕ ವೇದಿಕೆಗಳಲ್ಲಿ ಗೌರವ ಸಿಗುತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಕಿವಿ ಮಾತ್ರ ಹೇಳ್ತಾ, ಬರೀ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಾಯೋದಲ್ಲ, ಮುಂದಿನ ವರ್ಷ ನಿಮ್ಮಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಈ ಒಂದು ವೇದಿಕೆಯಲ್ಲಿ ಬಹುಮಾನ ಪಡೆಯೋದಕ್ಕೆ ಹಾಜರಾಗಲಿ ಅಂತ ಬಯಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಜೈ ಹಿಂದ್. 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ SCMC ಅಧ್ಯಕ್ಷರೇ, ಗೌರವಾಧ್ಯಕ್ಷರೇ, ಎಲ್ಲ ಸದಸ್ಯರೇ ಹಾಗೂ
ಗ್ರಾಮದ ಎಲ್ಲ ಹಿರಿಯ ಮುಖಂಡರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಎಲ್ಲ ಹೆಚ್ಚಿನ ವಿದ್ಯಾರ್ಥಿನಿಯರೇ, ಏನು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ, ಏತಕ್ಕೆ ಆಚರಣೆ ಮಾಡಬೇಕು ನಾವು ಅನ್ನೋದನ್ನ ನೀವು ತಿಳ್ಕೋಬೇಕು. ನೋಡಿ, ಸುಮಾರು 200 ವರ್ಷಗಳ ಕಾಲ our own country without fear, but with freedom comes responsibility. It used to duty to respect our nation, follow rules and respect for. I concluding my speech these lines. मैं उस देश की नागरिक हूँ जिसके होठों पे गंगा और हाथों में तिरंगा है. मैं उस देश की नागरिक हूँ जिसके होठों पे गंगा और हाथों में तिरंगा है. वो देश जो कभी सत्यम शिवम सुंदरम, कभी वंदे मातरम और कभी पंजाब सिंध गुजरात मराठा द्राविड उत्कल गंगा है. मैं उस देश की नागरिक हूँ जो हर ठुकराए हुए को अपनी शरण स्थली बन जाती है और सात समंदर पार प्रदेशियों को भी अपना ब्रदर एंड सिस्टर कहकर बुलाता है. यही प्रेम की भूमि भारतवर्ष कहलाती है, भारतवर्ष कहलाती है. थैंक यू. जय हिंद, जय कर्नाटक. ಥ್ಯಾಂಕ್ ಯು ಪ್ರಣೀತಾ 7ನೇ ತರಗತಿ ವಿದ್ಯಾರ್ಥಿನಿ ಹಾಗೂ ಉರ್ದು ಶಾಲೆಯ ಅಪ್ರಿಂತಾಜ್ 7ನೇ ತರಗತಿಯ ವಿದ್ಯಾರ್ಥಿನಿ. ಸೊ ಇವರಿಬ್ಬರಿಗೂ ಕೂಡ ನೂರುಲ್ಲಾರ್ ಅವರು ಬಹುಮಾನಗಳನ್ನು ವಿತರಣೆ ಮಾಡಿದ್ದಾರೆ. ಈ ಒಂದು ವೇದಿಕೆಯ ಪರವಾಗಿ ಈ ಇಬ್ಬರು ಮಕ್ಕಳಿಗೂ ತುಂಬ Good morning everyone. Myself Aisha. Good morning everyone. Myself Madiha. Respected chief guests, honorable principal and my dear teachers and students. A very happy 18th Independence Day to everyone. Aisha, look around. The tricolor flag in everyone's hand, colorful decoration across the campus and pure celebration in the air. We achieved freedom from British rule in 1947, but standing here 2026, do you as a student truly enjoy real independence? Wow, Madiha, what a deep and thought-provoking question. Absolutely, our nation broke free from meditation ago, but today's youth will experience true freedom only when we liberated ourselves to meditation of smartphones, laziness, and the careless attitude of why should I care about the country? Aisha, our duty on August 15 does not end with the hoisting flag, eating sweets, heading home. The true tribute to the soldiers guarding our borders and farmers feeding our nations. And soldiers heeding our flag, eating our sweets and heading. Exactly, Mariha. Surviving the nation isn't restricted to standing at the borders, keeping our government PU college campus in Kalanur, protecting the environment, respecting women and dedicatedly to become meaningful citizens of country. Aisha, our duty on true Aisha, we will always quick demand our rights. We must never forget our fundamental duties. We must fight against corruption, discrimination and ignorance. As a female student, we out to education as they told. Yes, Madiha, cleanness in our thoughts and honestly in our action. Let us promise not just to salute the national flag, but to become active agents of. Absolutely, Aisha. We extend our heartfelt gratitude. We respected principal, dedicated teachers, and wonderful audience. Our sense of platform this kind of information. Jai Hind, Jai Karnataka Mate, Vande Mataram. Thank you. Myself Kubra from Jnanadipika School. ಸ್ವಾತಂತ್ರ್ಯದ ಕಹಳೆ ಮೊಳಗಿದೆ ಇಂದು, ಭಾರತಾಂಬೆಯ ಮುಗದಿ ನಗು ಅರಳಿದೆ ಬಂತು. ವೀರ ಸೇನಾನಿಗಳ ತ್ಯಾಗ ಬಲಿದಾನದಲ್ಲಿ ನಮ್ಮ ತ್ರಿವರ್ಣ ಧ್ವಜ ಹಾರುತ್ತ
It is a moment of immense of pride for our entire village as all the 5 of our local schools, including Nanadipika School and our villagers, come together under one roof. First of all, happy 88th Independence Day to all. Today, as we look up at the Tiranga fluttering in the sky, we are not just looking at the 3 colors and the wheel. We are looking at the courage of millions, the dream of our ancestors, and the heartbeat of our free nation. 1947ರ ಆಗಸ್ಟ್ 15ರಂದು ಭಾರತವು ಸುಮಾರು 200 ವರ್ಷಗಳ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಹೊಂದಿತು. ಈ ಸ್ವಾತಂತ್ರ್ಯವು ನಮಗೆ ಸುಲಭವಾಗಿ ದೊರೆತಿದ್ದಲ್ಲ. ಲಕ್ಷಾಂತರ ಜನರ ತ್ಯಾಗ, ಹೋರಾಟ, ಕಷ್ಟ ಮತ್ತು ಬಲಿದಾನದ ಫಲವಾಗಿ ಈ ಅಮೂಲ್ಯ ಸ್ವಾತಂತ್ರ್ಯ ನಮಗೆ ದೊರೆಯಿತು. ಮಹಾತ್ಮ ಗಾಂಧೀಜಿ ತಮ್ಮ ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ದೇಶವನ್ನು ಮುನ್ನಡೆಸಿದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ದೇಶಭಕ್ತಿ, ಭಗತ್ ಸಿಂಗ್ ಅವರ ಧೈರ್ಯ, ಚಂದ್ರಶೇಖರ್ ಆಜಾದ್ ಅವರ ಸಾಹಸ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನಾಯಕತ್ವ, ರಾಣಿ ಲಕ್ಷ್ಮೀಬಾಯಿ, ಬಾಲ ಗಂಗಾಧರ ತಿಲಕ್ ಹಾಗೂ ಅನೇಕ ಮಹನೀಯರ ಕೊಡುಗೆಯನ್ನು ನಾವು ಎಂದಿಗೂ ಮರೆಯಬಾರದು. On this glorious Independence Day, we gather to celebrate the birth of our free nation. We remember the gains of our history. Mahatma Gandhi, Subhash Chandra Bose, Bhagat Singh, Kittur Rani Channamma, the countless unsung heroes who gave their today for our tomorrow. They faced buttons, bullets, prison cells so that I and you could stand here today, breathing in the air of sovereign independent country. ಸ್ವಾತಂತ್ರ್ಯ ಎಂದರೇನು? What does freedom means to us right now? Freedom is not about fighting in a battlefield. Freedom means responsibility. ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಪಾಲಿಸುವುದು ಆಗಿದೆ. It means to innovate the responsibility and solve the problems of our country faces. ದೇಶದ ಕಾನೂನುಗಳನ್ನು ಗೌರವಿಸುವುದು, ಪರಿಸರವನ್ನು ರಕ್ಷಿಸುವುದು, ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು ಹಾಗೂ ಎಲ್ಲರೊಂದಿಗೆ ಸಹೋದರತ್ವದಿಂದ ಬದುಕುವುದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿಯಾಗಿದೆ. ಡಾಕ್ಟರ್ APJ Abdul Kalam once said, "Dream, dream, dream. Dream transform into thought and thought result in action." ವಿದ್ಯಾರ್ಥಿಗಳಾದ ನಾವು ಉತ್ತಮ ಶಿಕ್ಷಣ ಪಡೆದು ಶಿಸ್ತು, ಸಮಯ ಪಾಲನೆ, ಪ್ರಾಮಾಣಿಕತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಮ್ಮ ಗುರುಗಳು, ಪೋಷಕರು ಹಾಗೂ ಹಿರಿಯರನ್ನು ಗೌರವಿಸಬೇಕು. ದೇಶದ ಅಭಿವೃದ್ಧಿಗೆ ನಮ್ಮ ಜ್ಞಾನ, ಪರಿಶ್ರಮ ಹಾಗೂ ಸೇವೆಯನ್ನು ಅರ್ಪಿಸುವ ಸಂಕಲ್ಪ ಮಾಡಬೇಕು. In the past 1 year, India recorded several historic milestones in sports, space and economic growth. Sports milestones. The Indian Cricket Women World Cup won their first ever World Cup. Neerja Chopra shattered 90-meter mark in javelin and India globally dominated by winning the Coco World Cup. Space milestones. The Indian astronaut successfully boarded the International Space Station ISS. ISRO launched NISA satellite with NASA and we cleared crucial engine tests to send Indians on space on our own Gaganyaan mission. ನಮ್ಮ ವಿಜ್ಞಾನಿಗಳ ಸಾಧನೆ, ನಮ್ಮ ಸೈನಿಕರ ಶೌರ್ಯ ಹಾಗೂ ಯುವಕರ ಪ್ರತಿಭೆ ಭಾರತವನ್ನು ಇನ್ನಷ್ಟು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡುತ್ತಿದೆ. Our classroom is the place where the future of our country is being shaped. The next great scientist, the next brave soldier, or the next inspiring teacher is sitting among us today. Real patriotism is not just hoisting a flag once a year. Real patriotism means responsibility. ನಮ್ಮ ದೇಶದ ಕೊನೆಯದಾಗಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಅಮೂಲ್ಯ ಜೀವವನ್ನೇ ಅರ್ಪಿಸಿದ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಭಾರತವನ್ನು ಇನ್ನಷ್ಟು ಅಭಿವೃದ್ಧಿ ಹೊಂದಿದ ಸ್ವಚ್ಛ, ಶಾಂತಿಯುತ ಹಾಗೂ ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡಲು ನಾವು ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ ಎಂದು ಕರೆ ನೀಡುತ್ತೇನೆ. ಅಟಲ್ ಬಿಹಾರಿ ಜಿ ने कहा था, ये वंदन की धरती है, अभिनंदन की धरती है, ये अर्पण की भूमि है, ये दर्पण की भूमि है, इसकी नदी नदी हमारे लिए गंगा है, इसका कंकर कंकर हमारे लिए शंका है. हम जिएंगे तो इस धरती के लिए और मरेंगे तो इस धरती के लिए, और मरने के बाद कोई हमारी अस्थियों को कान लगा के सुनेगा तो एक ही आवाज आएगी, भारत माता की जय. जय हिंद, जय भारत. Hi, good morning everyone. Myself Dhananjay Kaya. I am studying in second standard. My school name is Kiran English Higher Primary School. Madam. Respected principal, teachers and my dear brother, sister and my friends. Today we are celebrating Independence Day. Our campaign August 1947, India
free after many years of struggle. Retired brave freedom fighters like Mahatma Gandhi, Bhagat Singh, Subhash Chandra Bose, Rani Lakshmibai, and many others, their courage and sacrifice. Independently was to be responsible, honest, and citizen. As students restore study when respect our teachers and parents, keep our surroundings clean and always work hard for our country progress. Let us love our nation, respect our national flag, and always be proud to be Indians. Happy Independence Day, everyone. Thank you, sir. I love you. Jai Bolo Bharat Mata ki. ಎಲ್ಲರಿಗೂ ಉದಯ. ನನ್ನ ಹೆಸರು ಅಮೃತಯನ್. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ. ಆಗಸ್ಟ್ 15, 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಡೀ ಭಾರತದಾದ್ಯಂತ ಮರಿ ಹೆಮ್ಮೆಯಿಂದ ಆಚರಿಸುತ್ತಾರೆ. ಇಂದು ನಾವು ರಾಷ್ಟ್ರ ಧ್ವಜವನ್ನು ಹಾರಿಸುತ್ತೇವೆ ಹಾಗೂ ರಾಷ್ಟ್ರ ಗೀತೆಯನ್ನು ಹಾಡುತ್ತೇವೆ. ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ನೆನಪಿಸುತ್ತದೆ. ಈ ನನ್ನ ಪುಟ್ಟ ಭಾಷಣವನ್ನು ಮಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ವಂದನೆಗಳು. ಜೈ ಹಿಂದ್, ಜೈ ಭಾರತ್ ಮಾತಾ. ಅದರಿಂದ ಅವರ ಪರವಾಗಿ ಮುನ್ಕೃಷ್ಣಪ್ಪ ಅವರ ಮಗನಿಗೆ Easily, it came after the decades of struggle, sacrifices, and unshakable belief from the leaders like Mahatma Gandhi, Bhagat Singh, Subhash Chandra Bose, Mangal Pandey, and thousands of ordinary people whose names we will never learn. They gave up comfort, and many of them gave their lives so that we could stand here today as a citizen of free nation. ಎದೆಯಲ್ಲಿರಲಿ ದೇಶ ಪ್ರೇಮದ ಕಿಚ್ಚು, ಎದೆಯಲ್ಲಿರಲಿ ದೇಶ ಪ್ರೇಮದ ಕಿಚ್ಚು, ಮರೆಯದಿರೋಣ ನಮ್ಮ ವಿವಿರ ತ್ಯಾಗದ ಹೆಚ್ಚು. ಜಾತಿ ಕುಲ ಮತ ಧರ್ಮ ಮೀರಿದ ನಾವೆಲ್ಲರೂ ಒಂದೇ, ಭಾರತ ನಮ್ಮೆಲ್ಲರ ಹೆಮ್ಮೆ. ನಿಮ್ಮ ದೇಶವು ನಿಮಗಾಗಿ ಏನು ಮಾಡಬಹುದು ಎಂದು ಕೇಳಬೇಡಿ, ನೀವು ನಿಮ್ಮ ದೇಶಕ್ಕಾಗಿ ಏನು ಮಾಡಬಹುದು ಎಂದು ಕೇಳಿ. When our tricolor rises this morning, it carries their stories. The saffron speaks about the courage, the white of peace and truth, the green of growth, and the Ashoka Chakra in the center reminds us that a nation moves forward only when it keeps moving with justice. But freedom is not only something we inherit, it is something we protect. The generation before us won us potential different. Our freedom, our job is different and just as important to build a nation that is educated, honest, clean and kind. Real patriotism is not loud, it shows quietly in a student who studies sincerely, in a person who doesn't litter in someone, who treats others with respect, no matter their language, religion or region. ना जियो धर्म के नाम पर, ना मरो धर्म के नाम पर, इंसानियत ही धर्म है, बस जियो वतन के नाम पर. और India today is young, ambitious and full of talent. We are among the fastest growing economies in the world, and the choice our generation will make shape next coming years. That is privilege and a responsibility. We don't have to do something grand tomorrow. We just have to do the ordinary things well and do them for something bigger than ourselves. At last, जिसका ताज हिमालय है जहाँ बहती है गंगा, जिसका ताज हिमालय है जहाँ बहती है गंगा, जहाँ अनेकता में एकता है, सत्यमेव जयते जहाँ नारा है, वह भारत देश हमारा है. Thank you one and all for giving me this opportunity for speak. जय हिंद, जय भारत, वंदे मातरम. ಸುರೇಶ್ ಅಣ್ಣವರು, ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅಣ್ಣವರು, ರಾಜೇಂದ್ರ ಸರ್ ಅವರು ನೀಡಿರ್ತಕ್ಕಂಥ ಚೆಕ್ ಅನ್ನ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ರಾಮಲಿಂಗಪ್ಪ ಸರ್ ಅವರು ರಿಸೀವ್ ಮಾಡ್ಕೊಳ್ತಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳನ್ನ सलात व सलाम अला रसूल करीम. हर दिल की तरफ
मौका दिया। मेरे अजीज दोस्तों, आज हम आज़ादी हमारे लिए एक अजीम नेमत है। इसकी हिफाजत करना हम सब की जिम्मेदारी है। हमें अपने मुल्क से मोहब्बत करनी चाहिए और सफाई का ख्याल रखना चाहिए और हमेशा सच्चाई और ईमानदारी के रास्ते पर चलनी चाहिए। आखिर में अल्लाह ताला से दुआ है कि वो हमें हमेशा ईमान, तरक्की और खुशहाली अता फरमाए और हमें अच्छा एक ईमानदार ज़हरी बनने की तौफीक दे। मेरी ज़मीन मेरा आसमान सब कुछ है, मेरी ज़मीन मेरा आसमान सब कुछ है, मेरे लिए मेरा हिंदुस्तान सब कुछ है। Thank you, Rabia. Good morning, everyone. First of all, happy 80th Independence Day for each one of us. This is just a white blank piece of paper which represents the future of India. And I have the pen. Yes, the youth of India has the pen, and it depends on the youth as to what the youth wants to ink down on this white sheet of paper. This is Pavani, 9th standard, Aslan 8th standard, the voice of Kiran English Higher Primary School, Kalanur, representing Nehru Yuva Kendra Sangathan. And I have chosen to permanently speak on the topic, youth are the one leading towards sustainable future. India turns 80th independent nation, and India has a story to tell. The countdown starts with ಗೆದ್ದವು ಸ್ವಾತಂತ್ರ್ಯ ಹೋರಾಡಿ ವೀರರಿಂದ, ಗೆದ್ದವು ಸ್ವಾತಂತ್ರ್ಯ ಹೋರಾಡಿ ವೀರರಿಂದ, ನಲಿದಾಡುತ್ತಿರುವುದು ಇಂದು ನಮ್ಮೂರ ವಾಯುವಿನಿಂದ. ಮೂರು ಬಣ್ಣದ ಧ್ವಜ ಹಾರಲಿ ಗಗನದಲ್ಲಿ, ದೇಶ ಪ್ರೇಮದ ನುಡಿ ಮೂಡಲಿ ಮನದಲ್ಲಿ. ತ್ಯಾಗ ಮಾಡಿದವರು ನೆನೆಯೋಣ ಇಂದಿಗೆ, ಜೈ ಹಕಾರವ ಹಾಡಿ ಕೊಂಡಾಡೋಣ ತಾಯಿಗೆ. ಜಾತಿ ಮತ ಮರೆತು ಒಂದಾಗಿ ಬಾಳೋಣ, ಭಾರತೀಯರೆಂದು ನಾವೆಂದೂ ಮೆರೆಯೋಣ. Honorable Chairman and all Gram Panchayat members of Kalanur, Chief Guest, Headmaster, teachers, weavers, as well Supreme Brothers and Sisters of Incredible India. Today, on August 15, 2026, we celebrate India's 80th Independence Day. It's an immense honor to stand in front of you all to share the joy as well with big question, Azadi kya hai? This monumental day in 1947 ended following operation through ultimate fearlessness. Yes, after a long struggle that lasted nearly 200 years, as this campaign lead under many leaders like Rani Lakshmi Bhai, Bhagat Singh, Nehru ji, Hazrat Tipu Sultan, Maulana Abdul Kalam Azad, Gandhi ji, Subhash Chandra Bose, and many more who had not cared about their sleepless nights and lives. This freedom was done through a massive national movement involving peaceful protests, revolutionary acts, and political changes as well to get complete freedom. Yes, Azrain, true freedom requires attentive governance, everlasting unity, and honest civic duty to propel our sovereign nation forward for Azadi. Azadi kya hai? Hello everyone. This side Javeria here 8th standard. Currency पे बापू की फोटो, लाल किले पर तिरंगा, सड़क पे भारत माता की जय, और स्कूल में विंध्य हिमाचल यमुना गंगा। क्या इतनी आजादी काफी है? क्या सिर्फ इतनी सी आजादी के लिए ओ जनेब भारी कंपनी के बाप में अकेला ब्रिटिश फौज से लड़ गया था, और वो 23 साल का सरदार रंग दे बसंती गा के फांसी चढ़ गया था। क्या सिर्फ 1.5 गज कपड़े के लिए नेताजी ने हिटलर को आंख दिखाई थी, और बापू ने क्या सिर्फ नोट पे छपने के लिए सीने पर गोली खाई थी? बहुत आंसू बहा लिए वीर गाथाओं पर, बहुत मेले लगा लिए शहीदों के चिताओं पर। अब जरा आगे बढ़ना होगा, वी द पीपल वाला पन्ना दोबारा पढ़ना होगा, और समझना होगा जहां आजादी का मतलब सिर्फ फ्रीडम लिखा है, वो सारे शब्द घोष व्यर्थ है। इस देश में आजादी के एक या दो नहीं, 135 करोड़ अर्थ है। आजादी वो है जब ना सपनों के डरक फलने से डरे, और ना टूटी हुई चप्पलें डिजाइनर जूतों के साथ चलने से। आजादी वो है जब झुके हुए सरों का मुकद्दर बदल जाए। आजादी वो है जो हौसले की चिड़िया बाधाओं पिंजरे को तोड़े, और का गा घा ABC से डरना छोड़े। आजादी वो है जब अमन के गीत गाते हुए गले से लहू न आए, अमरूदों के मौसम में बारूदों की बू न आए। तब तक इतिहास पे लगी धूल माथे पर लगाए रखेंगे।
ये हक बुनियादी है, घबराओ मत, बस अगले मोड़ थोड़ी दूर आजादी है। But my question to you all, is this the nation that Gandhiji and other leaders had dreamed of? Where youth Gen Z group are leading exam leaks protests, framing their own parties like CJP. Unemployment, injustification, more imposed, sexual violence, discrimination, corruption, gap between rich and poor, state versus centers, as many more issues. As we need a India where we can say live together with happiness and positively with the footprints of our leaders. Great leaders have always called our young minds the architects of future. Let's see how the great leaders address youth. According to Mahatma Gandhi, hope of the country, agents of the social change, practitioners of discipline, foot soldiers of Swaraj, justice and futures, leadership, soldiers and non-violence, etc. Nehruji being on youth, citizens of tomorrow, birds in a garden, builders of nation, architects of the future. As well, he viewed education, scientific thinking and skill building for young as vital tool for strong independence India. According to APJ Abdul Kalam, youths are ignited minds, ultimate strength, agents of change, makers of present, as they are not just leaders of tomorrow, but the vital driving force of today. Dr. B.R. Ambedkar, youths are the hope of 100, the torch bearers of social change, agitate, organize, educate, see knowledge as a primary tool to dismantle discrimination, oppression. Maulana Abdul Kalam Azad viewed young people as a core builders of nation builders, keepers of a revolutionary legacy, symbol of courage. Last but not the least, Vivekananda addressed youth as arise, awake and stop, not the goal is reached. You are the ones he was talking to. So let's address our country in one word. The future of Bharat is not written in the past. It is built by us today with 65% reservation for our youth. With knowledge as our weapon and unity as our strength, let us make science, economics, culture, technology and environmental protection the crown we place on our nation. This is our time. This is our responsibility. Together, let us build an India that doesn't just follow the world but leads it. So इसीलिए उठो जवान, ये देश की वसुंधरा पुकारती, ये देश है पुकारती माँ भारती. So by this, let's recall, we the people of India, not we the Hindu, we the Muslim, we the Christian, we the Sikh, we the Tamil, but we the people of India. So today we are standing in front of you. I don't just see a nation shaped by history, my dear seniors and friends. I see a nation shaped by a vision Dr. B.R. Ambedkar gave to all of us. An India where people from different languages, different regions, different backgrounds come together. Not just to compete, but to contribute. Not to coexist, but to stand for something larger. Then themselves unitedly for justice. हम युवा देश की ताकत है. परिवर्तन लाकर मानेंगे. कर देंगे ऐसे काम जिन्हें सब मील का मकसद जानेंगे. त्रिस्काय नहीं हो पाएगा ये वतन सहस्त्रों वर्षों तक. ना भारत दुनिया वाले चिर युवा नाम से जानेंगे. In 2026, over 367 to 380 million youths are driving a massive transformation of technology, entrepreneurship and sports. As winning 13 gold, 17 silver and 19 bronze medals in Commonwealth Games to 2026. Congratulations as well for the youth of flying high and making by this proud. Jai Bolo Bharat Mata Ki. Congratulations the toppers of 10, Hanifa Khanam, Askia Firdaus and last but not least Kavana. Congratulations on behalf of Kiran English Higher Primary School, Kyaladu. Thank you. ಅಂತ ನೆರವನ್ನು ನೀಡಿದ್ದಾರೆ. ಅವರ ನೆರವು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಶರತ್ ಬಾಬು ಸರ್ ಅವ್ರಿಗೆ, ಇವರು ಕ್ಯಾಲ್ನೂರು ಗ್ರಾಮದವರೇ, ಇಲ್ಲಿನ ಹಳೆ ವಿದ್ಯಾರ್ಥಿ, ಈಗ ಶಿವಂ ಗ್ರೂಪ್ ಅನ್ನು ಸ್ಥಾಪನೆ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ನಮ್ಮ ಶಾಲಾ ಕಾರ್ಯಕ್ರಮಕ್ಕೂ ಕೂಡ ತಮ್ಮ ನೆರವನ್ನು ನೀಡಿದ್ದಾರೆ. ಅವ್ರಿಗೆ ಸಂಸ್ಥೆಯ ಪರವಾಗಿ ಗ್ರಾಮ ಅದು ಮೊದಲನೇದಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮದ ಹಿರಿಯರೇ ಹಾಗೂ ಎಸ್ಡಿಎಂಸಿಯ ಸದಸ್ಯರುಗಳೇ ಹಾಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಹಾಗೂ ಸದಸ್ಯರುಗಳೇ, ನಮ್ಮ ಕೆಪಿಎಸ್ ಶಾಲೆಯ 3 ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಶಿಕ್ಷಕ ವೃಂದದವರೇ ಹಾಗೂ ನಮ್ಮ ಕಿರಣ್ ಶಾಲೆಯ ಮುಖ್ಯ ಶಿಕ್ಷಕರ ಹಾಗೂ ಶಿಕ್ಷಕ ವೃಂದದವರೇ, ಜ್ಞಾನೋದ್ದೀಪಕ ಶಾಲೆಯ ಮುಖ್ಯ ಶಿಕ್ಷಕರ ಹಾಗೂ ಶಿಕ್ಷಕ ವೃಂದದವರೇ, ಈ ದಿನ ಇಷ್ಟೆಲ್ಲ ಪ್ರೋಗ್ರಾಮ್ ವಿಜೃಂಭಣೆಯಿಂದ ಆಗ್ಬೇಕಾದ್ರೆ ನಮ್ಮ ಗ್ರಾಮಸ್ಥರಿಂದ ಇದರಿಗೆ ನೆರವು ಸಹಾಯಧನದಿಂದ ಇಷ್ಟೊಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಸಾಧ್ಯ ಆಗಿದೆ. ಈ 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥವರಿಗೆ ಕೃತಜ್ಞತೆಯನ್ನು ತಲುಪಿಸ್ತೇನೆ. ಹಾಗೂ ಈಗ ಪ್ರೋಗ್ರಾಮು ಬೆಳಗ್ಗೆ ಮಕ್ಕಳು ಬಂದಿರೋದ್ರಿಂದ ಅವ್ರು ತಡವಾಗೋದ್ರಿಂದ ನಾವು ಭಾಷಣ ಮಾಡ್ಕೊಂಡಿದ್ರೆ ಅವ್ರಿಗೆ ಪಾಪ ಬೆಳಗ್ಗೆ ಮೇಕಪ್ ಅದು ಇದು ಮಾಡೋದು ಹಾಳಾಗುತ್ತೆ. ದಯವಿಟ್ಟು ಕ್ಷಮೆ ಇರಲಿ, ಮಕ್ಕಳು ಕಾರ್ಯಕ್ರಮ ಮುಂದುವರಿಸಲಿ. ನಮ್ಮ ಶಾಲೆಯ ಶಾಲಾ ಸಂಪರ್ಕಿಸಿ 8496012794. ಈ ದಿನದ ಎಲ್ಲ ಸುಸಂದರ್ಭದ ಕಾರ್ಯಕ್ರಮಗಳನ್ನ ನಿಮ್ಮ ಯೂಟ್ಯೂಬ್ ಚಾನೆಲ್ನ S1